ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುಮಾರು 1,26,00,000 ಮನೆಗಳಿಗೆ ತಲುಪಬೇಕಾಯಿತು. ಅಷ್ಟು ಜನಕ್ಕೆ ತಲುಪಬೇಕಾಯಿತು. ಪ್ರತಿ ತಿಂಗಳು ಕೂಡ 2,800 ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು. ಮೋಸ ಮಾಡಿದ್ದಾರೆ. ಈಗ ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು. ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಈಗೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ. ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸು ಒಂಥರ ಅವ್ರ ಮಾನ ಮರ್ಯಾದೆ ಎಲ್ಲ ಬಟಾಬೈಲಾಗ್ಬಿಟ್ಟಿದೆ. ಕಾಂಗ್ರೆಸ್ ಮಾನ ಮರ್ಯಾದೆ ಎಲ್ಲ. ಹಣ ಇಲ್ಲ, ಇನ್ನೊಂದು ಕಡೆ ತೆರಿಗೆಗಳ ಮೇಲೆ ತೆರಿಗೆ. ಈಗ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸರಿ ಬಡ್ಜೆಟ್ ಮಾಡಬೇಕಾದ ಸಿದ್ದರಾಮಯ್ಯ ಎಣ್ಣೆ ತಗೊಳೋರ ಮೇಲೂ ಟ್ಯಾಕ್ಸ್ ಬೀಳ್ತೈತೆ. ಮನೆ ತೆರಿಗೆ ಜಾಸ್ತಿ ಮಾಡ್ತಾರೆ. ಅಂದರೆ ಈ ಸರ್ಕಾರ ಒಂದು ಕಡೆ ತೆರಿಗೆ ಹಾಕೋವಂಥದ್ದು, ಇಲ್ಲಿ ನಾಗರಿಕರಿಗೆ ಕೊಡಬೇಕಾಗಿರೋವಂಥ ಸವಲತ್ತುಗಳಿಗೆ ಕತ್ತರಿ ಹಾಕಿ ಇದು ಒಂಥರ ತೊಗಲಕ್ ಸರ್ಕಾರ. ಇದರಿಂದ ರಾಜ್ಯದ ಜನ ಬೇಸರ ಆಗಿದ್ದಾರೆ. ರಾಜ್ಯದ ಜನಕ್ಕೆ ಅನಿಸ್ಬಿಟ್ಟಿದೆ ಈ ಪಾಪಿ ಸರ್ಕಾರನ ಯಾಕೆ ಎಲೆಕ್ಟ್ ಮಾಡಿದ್ರು ಅನ್ನೋಷ್ಟು ಬೇಜಾರು ರಾಜ್ಯದ ಜನತೆಗೆ ಇದೆ.